ನಮಸ್ತೆ, ಜೈ ಶ್ರೀರಾಮ್. ಎಲ್ಲರ ಗ್ರಾಮದಲ್ಲೂ ಗ್ರಾಮ ದೇವತೆ ಹಬ್ಬ ಪ್ರಾರಂಭ ಆಗಿದೆ. ಈ ಸಮಯದಲ್ಲಿ ಪ್ರತಿಯೊಬ್ಬರು ಮನೆಯವರು ತಪ್ಪದೆ ಹೋಗಿ ಗ್ರಾಮ ದೇವತೆಯ ಒಂದು ಅನುಗ್ರಹ ತಗೊಳ್ಳಿ. ಅಂದರೆ ಅಮ್ಮನವ್ರಿಗೆ ಒಂದು ಹಣ್ಣು ಕಾಯಿ ಪೂಜೆ ಮಾಡಿಸಿ ಒಂದು ಎಳ್ಳೀರನ್ನ ತೊಗೊಂಡೋಗಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿಸಿ. ಸಾಧ್ಯವಾದರೆ ಸಾಮಾನ್ಯವಾಗಿ ಯಾವುದೇ ಗ್ರಾಮ ದೇವತೆಗೆ ನೀವು ಒಂದು ಹಣ್ಣು ಕಾಯಿ ನೈವೇದ್ಯ ಮಾಡಿಸ್ಬೇಕು ಅಂತಂದರೆ ಒಂಟಿ ತೆಂಗಿನಕಾಯಿ, ಒಂಟಿ ಬಾಳೆಹಣ್ಣು ಚಿಪ್ಪು ತೊಗೊಂಡೋಗ್ಬೇಡಿ. 2 ಚಿಪ್ಪು ಬಾಳೆಹಣ್ಣು, 2 ಜೋಡಿ ತೆಂಗಿನಕಾಯಿ ಆಗಿರಬೇಕು. ಅದನ್ನು ಕೊಟ್ಟು ಒಂದು ಹಣ್ಣು ಕಾಯಿ ಪೂಜೆ ಮಾಡಿಸಿ ಪರಿಮಳ ಬರೋಂಥ ಹೂನ ಅಮ್ಮನವ್ರಿಗೆ ಅರ್ಪಿಸಿ ನಿಮ್ಮ ಸಂಕಲ್ಪಗಳನ್ನೆಲ್ಲ ಕೇಳ್ಕೊಳ್ಳಿ. ಯಾಕೆಂತಂದರೆ ನಾವು ಯಾವ್ದಾರ ಒಂದು ಗ್ರಾಮದಲ್ಲಿ ವಾಸ ಮಾಡಬೇಕು, ಆ ಗ್ರಾಮದಲ್ಲಿ ನಾವು ಯಾವ್ದಾರ ಒಂದು ಭೂಮಿ ತಗೋಬೇಕು ಅಂತಂದರೆ ಆ ಗ್ರಾಮ ದೇವತೆ ಆಶೀರ್ವಾದ ಇರಬೇಕು. ಅದೇ ರೀತಿ ನಾವು ಮೈಸೂರಲ್ಲಿ ಒಂದು ಆಸ್ತಿ ಮಾಡಬೇಕು, ಬೆಂಗಳೂರಲ್ಲಿ ಒಂದು ಆಸ್ತಿ ಮಾಡಬೇಕು ಅಂತಂದರೆ ಅಲ್ಲಿ ನಾಡದೇವತೆ ಆಶೀರ್ವಾದ ಇರಬೇಕು. ಈಗ ಮೈಸೂರಲ್ಲಿ ಮಾಡಬೇಕು ಅಂತಂದರೆ ಚಾಮುಂಡೇಶ್ವರಿ ಆಶೀರ್ವಾದ ಇರಬೇಕು. ಅದೇ ರೀತಿ ಬೆಂಗಳೂರಲ್ಲಿ ಮಾಡಬೇಕು ಅಂತಂದರೆ ಅಣ್ಣಮ್ಮ ದೇವಿ ಆಶೀರ್ವಾದ ಇರಬೇಕು. ಅದೇ ರೀತಿ ಹಾಸನದಲ್ಲಿ ಮಾಡಬೇಕು ಅಂತಂದರೆ ಹಾಸನಾಂಬೆ ಆಶೀರ್ವಾದ ಇರಬೇಕು. ಅದೇ ರೀತಿ ನಾವು ಪ್ರತಿಯೊಂದು ಗ್ರಾಮದಲ್ಲೂ ಯಾವ್ದಾರ ಒಂದು ಗ್ರಾಮದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಂದರೂ ಆ ಗ್ರಾಮ ದೇವತೆ ಆಶೀರ್ವಾದ ಇರಬೇಕು. ಅದಕ್ಕೋಸ್ಕರ ಎಲ್ಲರ ಊರಲ್ಲೂ ಗ್ರಾಮ ದೇವತೆ ಹಬ್ಬ ನಡೀತಾ ಇದೆ. ದಯಮಾಡಿ ಎಲ್ಲರೂ ಹೋಗಿ ಒಂದು ಹಣ್ಣು ಕಾಯಿ ಪೂಜೆ ಮಾಡಿಸಿ, ಮತ್ತು ನಿಮ್ಮ ಮಕ್ಕಳ ಕೈಯಿಂದ ಹೆಣ್ಣು ಮಕ್ಕಳುಗಳಿದ್ದರೆ ಮನೇಲಿ ಅವ್ರ ಕೈಯಿಂದ ರಾಗಿ ಗಂಜಿನ ಮಾಡಿಸಿ ಬರುವಂಥ ಭಕ್ತಾದಿಗಳಿಗೆ ಹಂಚಿ. ಏಕೆಂತಂದರೆ ಎಂಥದೇ ರಾಹು ದೋಷ ಇದ್ದರೂ ನಿಮಗೆ ಪರಿಹಾರ ಆಗುತ್ತೆ. ಗಂಡು ಮಕ್ಕಳಿದ್ದರೆ ಮಜ್ಜಿಗೆಯನ್ನು ಮಾಡಿಸಿ ಆ ಮಜ್ಜಿಗೆಯನ್ನು ಬರೋಂಥ ಭಕ್ತಾದಿಗಳಿಗೆ ಕೊಡಿಸಿ. ಚಂದ್ರ ದೋಷಗಳು ಪರಿಹಾರ ಆಗುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಈ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ.